ಹಾಯ್ ಎಲ್ಲರೂ, ನಾಳೆ ಎಕ್ಸಾಮ್ನಲ್ಲಿ ನೀವು ಕೂಡ ಇದೇ ರೀತಿ ಆನ್ಸರ್ ಬರಿಬೇಕು ನೋಡ್ರಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 80 ಔಟ್ ಆಫ್ 80 ತೆಗೆದುಕೊಂಡಿರುವ ವಿದ್ಯಾರ್ಥಿಯ ಆನ್ಸರ್ ಸೀಟ್ ಇಲ್ಲಿ ನನ್ನ ಹತ್ರ ಇದೆ. 2024ದು ಇಲ್ಲಿ ನೋಂದಣಿ ನಂಬರ್ ಹಾಕಬೇಕು ನೋಡ್ರಿ. ಆಯಿತಾ, ನೋಂದಣಿ ನಂಬರ್ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು, ಇಲ್ಲಿ ಡೇಟ್ ಹಾಕಬೇಕು. ಆಯಿತಾ, ಇಲ್ಲಿ ಇಂಗ್ಲೀಷ್ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮ ಅಂತ ಇರುತ್ತೆ. ಇಂಗ್ಲೀಷ್ ಮಾಧ್ಯಮ, ಕನ್ನಡ ಮಾಧ್ಯಮ ಇಲ್ಲಿ ಬರೀರಿ. ಆಯಿತಾ, ಇಲ್ಲಿ ವಿಷಯ ಕನ್ನಡ ವಿಷಯ. ಆಯಿತಾ, ಸಬ್ಜೆಕ್ಟ್ ಕೋಡ್ ಅಂತ ಇರುತ್ತೆ, ಸಬ್ಜೆಕ್ಟ್ ಕೋಡ್. ಆಯಿತಾ, ಮತ್ತು ಅದೇ ರೀತಿ ಇಲ್ಲಿ ಕೊಠಡಿಯಲ್ಲಿ ಇರುವಂಥ ಮೇಲಾಚಾರಕರ ಸೈ ಅವರು ಹಾಕ್ತಾರೆ. ಬೆಂಚ್ ವೈಸ್ ನೀವೇನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಯಿತಾ, ಇಲ್ಲಿ ನೋಡಿ ಔಟ್ ಇಲ್ಲಿ ತೆಗೆದುಕೊಂಡಿದ್ದಾರೆ. 80 ಔಟ್ ಆಫ್ ಔಟ್ ತೆಗೆದುಕೊಂಡಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ಇಲ್ಲಿ. ಆಯಿತಾ, 80 ಔಟ್ ಆಫ್ 80 ಅವರು ತೆಗೆದುಕೊಂಡಿದ್ದಾರೆ ಇಲ್ಲಿ. ಆಯಿತಾ, ಇಲ್ಲಿ ಅ ವಿಭಾಗ ಅಂತ ಹಾಕಬೇಕು. ಅ ವಿಭಾಗ ಅಂತ ಹಾಕಿ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಯಾವ ರೀತಿಯಲ್ಲಿ ಹಾಕಿದ್ದಾರೆ ನೋಡಿ. ಮಾರ್ಜಿನ್ ಹೊರಗಡೆ ಹಾಕಿದ್ದಾರೆ. ಸೊ ಇವಾಗ 1ನೇ ಪ್ರಶ್ನೆಗೆ ಆನ್ಸರ್ ಯಾವುದು? ಆಪ್ಷನ್ ಇ. ಇಲ್ಲಿ ಆಪ್ಷನ್ ಇ ಅಂತ ಪ್ರಮದ ವನದಲ್ಲಿ ಅಂತ ಇಲ್ಲಿ ಬರೆದಿದ್ದಾರೆ. ಸೊ ಅಬ್ಸರ್ವ್ ಮಾಡಿರ್ಬೋದು ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ನೋಡಿ. ಆಯಿತಾ, ಪ್ರಶ್ನೆಗಳ ಸಂಖ್ಯೆ ಹೊರಗಡೆ ಹಾಕಿ ಆಪ್ಷನ್ಸ್ಗಳು ಆನ್ಸರ್ ಮಾಡಿದ್ದಾರೆ. ಆಯಿತಾ, ಇಲ್ಲಿ ನೋಡಿ 1ನೇ ಪೇಜ್ನಲ್ಲಿ MCQ ಕ್ವಶನ್ 10 ಆನ್ಸರ್ ಮಾಡಿದ್ದಾರೆ ಒಂದೇ ಪೇಜ್ನಲ್ಲಿ. ಆಯಿತು, ನೆಕ್ಸ್ಟ್ ಪೇಜ್ನಲ್ಲಿ ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೀರಿ, ನೀವು ಆನ್ಸರ್ ಮಾಡಬಹುದು. ಆಯಿತಾ, 2 ಪೇಜ್ ಹೋಗಲಿ, ಆದರೆ ಕರೆಕ್ಟಾಗಿ ನೀಟಾಗಿ ಬರೀರಿ. ಆಯಿತಾ, ಪೇಪರ್ ನಿಮಗೆ ಮತ್ತೆ ಪೇಪರ್ ಕೊಡ್ತಾರೆ, ಪೇಪರ್ ಎಲ್ಲವೂ ತುಂಬಿದ ನಂತರ, ಬಟ್ ನೀವು ಕರೆಕ್ಟಾಗಿ ಬರೀರಿ. ಇಲ್ಲಿ ನೋಡಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಸಂಪೂರ್ಣ ವಾಕ್ಯದಲ್ಲಿ ಬರೀರಿ. ಆಯಿತಾ, ಇವಾಗ ವಾಲ್ಪೇರ್ಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೇರ್ ಮಾರ್ಷ್. ಡಾಕ್ಟರ್ CNR ರಾವ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು. ಆಯಿತಾ, ಕಲಾಂ ಅವರು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದರು ಯಾರು? ಶಿವಸುಬ್ರಹ್ಮಣ್ಯ ಅಯ್ಯರ್. ಆಯಿತಾ, ಸೊ ಈ ರೀತಿ ಕನ್ನಡವು ಕಸ್ತೂರಿ ವಲ್ಲಭ ಎಂದರು ಮನೋರಮೆ. ಚಂದ್ರಭವನವು ಎಂಬುದು ಲೇಖಕರ ಹೇಳಿದ ಹಳ್ಳಿಯ ಹೋಟೆಲಿನ ಹೆಸರು. ನೀಟಾಗಿ ಆನ್ಸರ್ ಮಾಡಿದ್ದಾರೆ. ಆಯಿತಾ, ಸೀಸ್ನಿಂದ ಅವರು ಆನ್ಸರ್ ಯಾವುದು ಅಂತ ಇಲ್ಲಿ ಈ ರೀತಿ ಲೈನ್ ಹೇಳಿದ್ದಾರೆ ಸೀಸ್ನಿಂದ. ಇಲ್ಲಿ ಇವಾಗ ಹೊಂದಿಸಿ ಬರೆಯಲು ನೋಡಿ. ಜಾಲಿಯ ಮರದಂತೆ ಪುರಂದರದಾಸರು, ಹಬ್ಬಳ್ಳಿಯವರ ರಸಬಳ್ಳಿ ಜನಪದ, ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹಮದ್ ಖಾನ್, ಹತ್ತಿ ಚಿತ್ತ. ಇದಕ್ಕೆ ಆನ್ಸರ್ ಟಿ ಯಲ್ಲಪ್ಪ ಅವ್ರದ್ದು ಬರೆದಿರುವಂಥ ಜಿಟ್ಟೆ ಮತ್ತು ಜೀವಯಾನ, ಒಮ್ಮೆ ನಗುತ್ತೇವೆ, ಸುಕನ್ಯಾ ಮಾರುತಿ. ನೋಡಿ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಅವರು. ಆಯಿತಾ, 2 ಪೇಜ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅವರು. ಆಯಿತಾ, MCQ ಕ್ವಶನ್ ಖಾಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ. ಇವಾಗ ವಿಭಾಗ ಆ ನಲ್ಲಿ ನೋಡಿ 2 ಅಂಕದ ಪ್ರಶ್ನೆಗೆ ಆನ್ಸರ್ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ನೋಡಿ. ಈ ರೀತಿಯಲ್ಲಿ ಒಂದು ಲೈನ್ ಬಿಟ್ಟು ನೀವು ಕೂಡ ಸೀಸಿಂದ ಈ ರೀತಿ ಲೈನ್ ಎಳೆಯಿರಿ ಒಂದು ಪ್ರಶ್ನೆ ಆದ ನಂತರ. ನೋಡಿ ಈ ರೀತಿಯಲ್ಲಿ ಆನ್ಸರ್ ಮಾಡಿ ಸ್ನೇಹಿತರೆ, ಬಹಳ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ 2ಕ್ಕೆ 2 ಮಾರ್ಕ್ಸ್ ಕೊಟ್ಟಿದ್ದಾರೆ, 2ಕ್ಕೆ 2 ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಆಯಿತಾ, ಪದ್ಯ ಭಾಗದಲ್ಲಿ 3 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದಾರೆ. ಆಯಿತಾ, ಇಲ್ಲಿ 6 ಅಂಕ ಅವರಿಗೆ ಕೊಟ್ಟಿದ್ದಾರೆ. ಆಯಿತಾ, ಇಲ್ಲಿ 2 ಮಾರ್ಕ್ಸ್, ಇಲ್ಲಿ 2 ಮಾರ್ಕ್ಸ್, ಇಲ್ಲಿ 2 ಮಾರ್ಕ್ಸ್. ಪದ್ಯ ಭಾಗದಲ್ಲಿ 3 ಬರಿಬೇಕು ನೀವು 2 ಅಂಕದ ಪ್ರಶ್ನೆಯಲ್ಲಿ. ಆಯಿತಾ, ಇವಾಗ ಗದ್ಯ ಭಾಗದಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ 3 ಬರಿಬೇಕು. ಇಲ್ಲಿ ಕೂಡ 2 ಬರಿಬೇಕು. ಇಲ್ಲಿ 2 ಬರೆದಿದ್ದಾರೆ, ಇಲ್ಲಿ 4 ಅಂಕ ಅವರು ಪಡೆದುಕೊಂಡಿದ್ದಾರೆ. ಔಟ್ ಆಫ್ ಔಟ್ ಸ್ನೇಹಿತರೆ. ಆಯಿತಾ, ಅದೇ ರೀತಿ ಕೃಷ್ಣಗೌಡರ ಆನೆಯದ್ದ ಮೇಲೆ 2 ಅಂಕದ ಪ್ರಶ್ನೆ 3 ಬರಿಬೇಕು. ಇಲ್ಲಿ ನೋಡಿ 3 ಅವರು ಆನ್ಸರ್ ಮಾಡಿದ್ದಾರೆ. ಇಲ್ಲಿ ನೋಡಿ 6 ಅಂಕ ಪಡೆದುಕೊಂಡಿದ್ದಾರೆ, ಔಟ್ ಆಫ್ ಔಟ್ ತೆಗೆದುಕೊಂಡಿದ್ದಾರೆ. ಇವಾಗ ವಿಭಾಗ ಇ ಇಲ್ಲಿ ನೋಡಿ ಸಂದರ್ಭ ಪ್ರಶ್ನೆಗೆ ಆನ್ಸರ್ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ. ಆಯ್ಕೆ ಹಾಕಿದ್ದಾರೆ. ಆಯ್ಕೆಯಲ್ಲಿ ಇವಾಗ ಒಂದು ಪ್ರಶ್ನೆ ಕೇಳಿರ್ತಾರಲ್ಲ, ಆ ಒಂದು ಪ್ರಶ್ನೆ ಯಾವ ಒಂದು ಅಧ್ಯಾಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಇಲ್ಲಿ ಆಯ್ಕೆಯಲ್ಲಿ ಬರಿಬೇಕು. ಆಯಿತಾ, ಇವಾಗ ಇಲ್ಲಿ ಆಯ್ಕೆ MS ತರಂಗಿಣಿ ಅಂತ ಪ್ರಶ್ನೆ ಇದೆಯಲ್ಲ, ಈ ಒಂದು ಆಯ್ಕೆಯಲ್ಲಿ ಏನಂತ ಬರಿಬೇಕು? ಪ್ರಸ್ತುತ ಈ ವಾಕ್ಯವನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಕುಮಾರವ್ಯಾಸನು ಬರೆದ ಕರ್ನಾಟಕ ಕಥಾ ಮಂಜರಿ ಕಾವ್ಯ ಭಾಗದಿಂದ ಇನ್ನೂ ಹುಟ್ಟಿದೇ ಇರಲಿ ನಾರಾಯಣ ರೋಳ್ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈ ರೀತಿ ಬರಿಬೇಕು. ಸಂದರ್ಭದಲ್ಲಿ ಬರಿಬೇಕು. ಈ ಒಂದು ಸೆಂಟೆನ್ಸ್ ಯಾವ ಒಂದು ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಅಂತ ಇಲ್ಲಿ ಸಾರಾಂಶ ವಿವರಣೆಯಲ್ಲಿ ಡೀಪ್ ಆಗಿ ಎಕ್ಸ್ಪ್ಲೇಷನ್ ಮಾಡಬೇಕು. ನೋಡಿ ಯಾವ ರೀತಿಯಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ. ಆಯಿತಾ, 3ಕ್ಕೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಎಷ್ಟು ಸಲಮ್ಮ ಹೇಳುವುದು ನಿನಗೆ. ಆಯಿತಾ, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ. 3ಕ್ಕೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರಿಗೆ. ಆಯಿತಾ, ಅದೇ ರೀತಿ ಯಾವ ಸ್ಕೂಲಿನಲ್ಲಿ ಓದುತ್ತಿದೆಯೇ ಅಂತ ಪ್ರಶ್ನೆ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ನೋಡಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ. ಆಯಿತಾ, ಬದುಕನ್ನು ಪ್ರೀತಿಸಂತ ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಈ ಒಂದು ಪ್ರಶ್ನೆ ಆಗಿರುತ್ತೆ. ಆಯಿತಾ, ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯಾ ಅಂತ ಪ್ರಶ್ನೆ. ಆಯಿತಾ, ಅದೇ ರೀತಿ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬಿಲ್ ಎದ್ದ ಹಾಗೆ ಕೃಷ್ಣಗೌಡರ ಆನೆ ಅಧ್ಯಾಯ ಮೇಲೆ ನಿಮಗೆ ಸಂದರ್ಭ ಪ್ರಶ್ನೆ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ. ಸೊ ಇದೇ ರೀತಿ ನೀವು ಆನ್ಸರ್ ಮಾಡಬೇಕು ಸ್ನೇಹಿತರೆ. ಆಯ್ಕೆ, ಸಂದರ್ಭ, ಆಯಿತಾ, ಸಾರಾಂಶ ವಿವರಣೆ ಇದೇ ರೀತಿ ಬರೀಬೇಕು ನೋಡಿ. ಎಷ್ಟು ನೀಟಾಗಿ ಆನ್ಸರ್ ಮಾಡಿದ್ದಾರೆ. ಇದೇ ರೀತಿ ಆ್ಯಕ್ಚುಲಿ ಇದೇ ರೀತಿ ಬರೆದರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ. ಕರೆಕ್ಟ್ ಬರೀರಿ. ಆಯಿತಾ, ಡೆಫಿನೆಟ್ಲಿ ಒಳ್ಳೆಯ ಫಲಿತಾಂಶ ನೀವು ಮಾಡ್ಕೋತೀರಾ. ಆಯಿತಾ, ನೀವು ಎಲ್ಲಾದರೂ ನೋಡಿದರೆ ಅವರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದು. ಆಯಿತಾ, ಕರೆಕ್ಟಾಗಿ ಅವರು ಆನ್ಸರ್ ಮಾಡಿದ್ದಾರೆ. ಆಯಿತಾ, ಇಲ್ಲಿ ನೋಡಿ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಇವಾಗ 4 ಅಂಕದ ಪ್ರಶ್ನೆಯಲ್ಲಿ ನೋಡಿ ಆನ್ಸರ್ ಹೇಗೆ ಮಾಡಿದ್ದಾರೆ. 4ಕ್ಕೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರಿಗೆ. ಆಯಿತಾ, ಇಲ್ಲಿ ನೋಡಿ 4ಕ್ಕೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ.
ಆಯಿತಾ. ಇಲ್ಲಿ ನೋಡಿ 4ಕ್ಕೆ 4 ಮಾರ್ಕ್ಸ್ಗಳು ಕೊಟ್ಟಿದ್ದಾರೆ. ಇವಾಗ ನೋಡಿ ಎಲ್ಲ ಸಿರೀಸ್ ವೈಸೇ ಅವರು ಬರೆದಿದ್ದಾರೆ ಆನ್ಸರ್. ಈ ಗ್ರಾಮರಲ್ಲಿ ಎಷ್ಟು ನೀಟಾಗಿ ಬರೆದಿದ್ದಾರೆ, 2ಕ್ಕೆ 2 ಮಾರ್ಕ್ಸ್ಗಳು ಎಲ್ಲ ಔಟ್ ಆಫ್ ಔಟ್ ಕೊಟ್ಟಿದ್ದಾರೆ ಅವ್ರಿಗೆ, ಆಯಿತಾ. ಸೊ ಅದೇ ರೀತಿ ಇಲ್ಲಿ ನೋಡಿ ಪತ್ರ ಲೇಖನ, ಆಯಿತಾ. ಪತ್ರ ಲೇಖನದಲ್ಲಿ ನೋಡಿ ಸ್ನೇಹಿತರೆ ಅವರು ಇಲ್ಲಿ ದಿನಾಂಕ ಹಾಕಿದ್ದಾರೆ ಇಲ್ಲಿ, ಆಯಿತಾ. ಇಲ್ಲಿ ಅಬಕ ಮತ್ತು ಅವರು ವ್ಯಾವಹಾರಿಕ ಪತ್ರ ಆನ್ಸರ್ ಮಾಡಿದ್ದಾರೆ, ವ್ಯಾವಹಾರಿಕ ಪತ್ರ. ಯಾಕೆಂದರೆ ಇಲ್ಲಿ ನೋಡಿ ಪ್ರಾಂಶುಪಾಲರಿಗೆ, ಆಯಿತಾ, ಪ್ರಾಚಾರ್ಯರಿಗೆ ಅಂತ ಇದೆ, ಇದು ವ್ಯಾವಹಾರಿಕ ಪತ್ರ ಆಗಿರುತ್ತೆ, ಆಯಿತಾ. ಇಂದ ಇವರಿಗೆ ಈ ಕಡೆ ಸೈಡ್ ಬರುತ್ತೆ, ನಾನು ಹೇಳಿದೆ ನಿಮಗೆ ಆಲ್ರೆಡಿ, ಇಲ್ಲಿ ದಿನಾಂಕ ಬರುತ್ತೆ, ಆಯಿತಾ. ಸೊ ಮಾನ್ಯರೇ ಅಂತ ನೋಡಿ ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ. ಇಲ್ಲಿ ನೋಡಿ ವಿಷಯ ಬರುತ್ತೆ, ಇಲ್ಲಿ ವಿಷಯ ಹಾಕಿದ್ದಾರೆ, 4ಕ್ಕೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಅವರಿಗೆ, ಇಲ್ಲಿ ನೋಡಿ, ಆಯಿತಾ. ಅದೇ ರೀತಿ ಪ್ರಬಂಧದಲ್ಲಿ ಆನ್ಸರ್ ಹೇಗೆ ಮಾಡಿದ್ದಾರೆ ಅಂದರೆ ಪೀಠಿಕೆ ಹಾಕಿದ್ದಾರೆ ಸ್ನೇಹಿತರೆ, ಆಯಿತಾ. ಪೀಠಿಕೆ ಹಾಕಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ ನೋಡಿ, ಆಯಿತಾ. ಇಷ್ಟು ನೀಟಾಗಿ ಎಕ್ಸ್ಪ್ಲೇಷನ್ ಮಾಡಿದರೆ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ. ಅವರು ಓದಾಗೆ ಎಲ್ಲ ಸಹಿ ಹಾಕಿಬಿಡ್ತಾರೆ, ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡ್ತಾರೆ. ವಿಷಯ ವಿವರಣೆ, ಆಯಿತಾ, ವಿಷಯ ವಿವರಣೆ ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು, ಆಯಿತಾ. 2 ಪೇಜ್ ಅಥವಾ 2.5 ಪೇಜ್ ಎಕ್ಸ್ಪ್ಲೇಷನ್ ಮಾಡಿ, ಚೆನ್ನಾಗಿ ಎಕ್ಸ್ಪ್ಲೇಷನ್ ಮಾಡಿ, ಕೊನೆಯಲ್ಲಿ ಉಪಸಂಹಾರ ಹಾಕಿರಿ, ಮುಗೀತು. ಇಷ್ಟು ಮಾಡಿದರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡ್ತಾರೆ, ದ ಎಂಡ್, ಆಯಿತಾ, ಮುಕ್ತಾಯ. ನೋಡಿ 2024ನಲ್ಲಿ ಒಬ್ಬ ವಿದ್ಯಾರ್ಥಿ 80 ಔಟ್ ಆಫ್ 80 ತೆಗೆದುಕೊಂಡಿರುವ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ, ಆಯಿತಾ. ಸೊ ಎಷ್ಟು ಚೆನ್ನಾಗಿ ಅವರು ಆನ್ಸರ್ ಮಾಡಿದಾರಲ್ಲ, ನೀವು ಕೂಡ ಇದೇ ರೀತಿ ನೀಟಾಗಿ ಆನ್ಸರ್ ಮಾಡಿ, ಭಾಳ ಗಡಬಡ ಮಾಡೋಕ್ಕೆ ಹೋಗಬೇಡ್ರಿ. ವಾರ್ಷಿಕ ಪರೀಕ್ಷೆಯಲ್ಲಿ ನೀಟಾಗಿ ಆನ್ಸರ್ ಬರೀರಿ, ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಗೊತ್ತಿರುತ್ತೆ, ಆಯಿತಾ. ಬೇಗ ಅವಸರದಿಂದ ಏನಾದರೂ ಬರೋಕ್ಕೆ ಹೋಗಬೇಡ್ರಿ, ಚೆನ್ನಾಗಿ ಬರೀರಿ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.